ಹಾಂ ಸರ್, ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿ ಸರ್, ಈ ಕೊಲೆ ಕೇಸ್ ಬಗ್ಗೆ? ಈ ದರ್ಶನ್ ಅವರು ಏನು ಅಂತ ಹೇಳಿದ್ರೆ, ಅವರು ಫಿಲ್ಮ್ ಹೀರೋ ಆಗಿದ್ಬಿಟ್ಟು ವಿಲನ್ ಥರ ಅವರು ಈಗ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಪೊಲೀಸ್ ರೆಕಾರ್ಡ್ ಪ್ರಕಾರ. ಅದು ಎಷ್ಟು ಇದೆ ಎಷ್ಟು ಸುಳ್ಳು ಅಂತ ಪೊಲೀಸ್ ರಿಪೋರ್ಟು ಫೈನಲ್ ಆಗಿ ಬಂದ ಮೇಲೆ ಮಾತ್ರ ಗೊತ್ತಾಗ್ತದೆ. ಅಲ್ಲಿವರೆಗೂ ನಾವು ಕಮೆಂಟ್ ಮಾಡೋದು ತಪ್ಪು. ಯಾಕಂದರೆ ಪೊಲೀಸ್ ರಿಪೋರ್ಟು ಏನು ಹೇಳುತ್ತೆ ಅದರ ಮೇಲೆ ಆ ಕೇಸು ನಿಂತ್ಕೊಳ್ಳುತ್ತೆ. ಆ ಪೊಲೀಸ್ ರಿಪೋರ್ಟದ್ದು ಫುಲ್ ಮಾಹಿತಿ ಯಾರಿಗೂ ಸಿಗೋದಿಲ್ಲ. ಆದರೆ ಮಾಹಿತಿ ನಮಗೆ ಏನು ಟಿ ವಿಯಲ್ಲಿ ಬರ್ತದೆ ಅದು ಎಷ್ಟು ಸುಳ್ಳು ಎಷ್ಟು ನಿಜ ಅಂತಲೂ ನಮಗೂ ಗೊತ್ತಾಗಲ್ಲ. ಅವರು ಕೂಡ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಅಂತ ಹೇಳೋರು ಮಾಧ್ಯಮಕ್ಕೆ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ. ಯಾಕಂದರೆ ಇದೆಲ್ಲ ಗೌಪ್ಯವಾಗಿ ನಡೆಯುವಂಥದ್ದು ಪೊಲೀಸ್ ತನಿಖೆ ಇರಬೇಕಾಗುತ್ತೆ. ಆದ್ದರಿಂದ ಯಾವುದೇ ಏನು ಮಾಧ್ಯಮದಲ್ಲಿ ಬರುವಂಥ ವಿಷಯಗಳು 100% ಕರೆಕ್ಟ್ ಅಂತಲೂ ನಾವು ನಂಬಕ್ಕಾಗೋದಿಲ್ಲ. ಆದ್ದರಿಂದ ಅವ್ರು ಏನು ಚಾರ್ಜ್ ಶೀಟ್ ಅಂತ ಫೈಲ್ ಮಾಡ್ತಾರೆ, ಫೈನಲ್ ರಿಪೋರ್ಟ್ ಅಂತ ಫೈಲ್ ಮಾಡ್ತಾರೆ, ಅದರ ಮೇಲೆ ದರ್ಶನ್ ಅವ್ರದ್ದು ಮಾಹಿತಿ ಸಿಗ್ತದೆ. ಅಲ್ಲಿವರೆಗೂ ಯಾರು ಕೂಡ ಅದರ ಬಗ್ಗೆ ಕಮೆಂಟ್ ಕೂಡ ಮಾಡುವಂಥದ್ದು ಇರಬಾರ್ದು. ನಿಷ್ಪಕ್ಷವಾದ ತನಿಖೆ ಅಂದರೆ ಏನು ಅಂದರೆ, ಪೊಲೀಸರು ಕೂಡ ಯಾವುದೇ ಮಾಧ್ಯಮಗಳಿಗೆ ಅವ್ರನ್ನ ಕರೆಯದೆ ಈ ತನಿಖೆಯನ್ನು ಮುಗಿಸಬೇಕು ಅಂತ ಮುಗಿಸಬೇಕು ಅಂದರೆ ಮಾತ್ರ ಅದು ನಿಷ್ಪಕ್ಷಪಾತವಾಗಿ ಬರ್ತದೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಮಾಧ್ಯಮದವರೇ ಅವ್ರಿಗೆ ಕನ್ವಿಕ್ಷನ್ ಮಾಧ್ಯಮದಲ್ಲೇ ಕೊಟ್ಬಿಡ್ತಾರೆ. ಆ ಥರ ಪರಿಸ್ಥಿತಿ ಈಗ ಇದೆ ಹಾಗೆ ಅಂತ ನಾವು ಹೇಳ್ಬೋದು. ಆಮೇಲೆ ಇನ್ನೊಂದು ವಿಷಯ, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯೇ ಇಲ್ಲವೋ ಅದನ್ನು ತನಿಖೆಯಿಂದನೇ ಗೊತ್ತಾಗಬೇಕು. ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು, ಮಾಧ್ಯಮದ ತನಿಖೆಯಿಂದ ಅಲ್ಲ. ಇಷ್ಟು ಹೇಳ್ಬೋದು ನಾವು ಇದ್ರ ಬಗ್ಗೆ.